ಶಾಲಾ ಕಾಲೇಜ್ಗಳ ಹತ್ರ ಹೋಗ್ಬೇಕಾದ್ರೆ ಕೈ ಮುಗ್ದು ಹೋಗ್ತೀನಿ, ಅದೇ ನನಗೆ ಜ್ಞಾನ ದೇಗುಲ ಅಂತ ಅಂದ್ಬಿಟ್ಟು ಹೇಳಿದ್ರಿ. ಅಲ್ಲಿ ಯಾರು ಪಾಠ ಹೇಳ್ಕೊಡ್ತಾರೆ ಅವರೇ ದೇವರು, ಮಕ್ಕಳಿಗೆ ಜ್ಞಾನ ಕೊಡ್ತಕ್ಕಂಥ ಏನು ದೇವರ ಮಂದಿರ ಥರನೇ ಶಾಲೆ ಅಂತ ನೀವು ಹೇಳಿದ್ರಿ. ಎಂಥ ಅದ್ಭುತವಾದ ಮಾತಣ್ಣ, ಎಂಥ ಅದ್ಭುತವಾದ ವಿಚಾರ. ಯಾಕೆ ಈ ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಈ ರೀತಿ, ಯಾಕಂದರೆ ವಿಭಿನ್ನವಾದ ವಿಚಾರಗಳು ನಿಮ್ಮ ಮನಸ್ಥಿತಿನಲ್ಲಿದೆ. ಆಮೇಲೆ ಅದನ್ನು ನೀವು ನಡೆಸ್ಕೊಂಡು ಹೋಗ್ತೀರಾ ಪ್ರಾಕ್ಟಿಕಲ್ ಆಗಿ. ಅದನ್ನು ಹೇಳೋದಲ್ಲದೆ ನೀವು ಪ್ರಾಕ್ಟಿಕಲ್ ಆಗಿ ನೀವು ಅದನ್ನು ಮಾಡಿ ತೋರಿಸ್ತೀರಾ ಜನಗಳಿಗೆ. ಒಂದು ರಾವ್ ಕಾಲದಲ್ಲಿ ಮನೆ ಒಕ್ಕಲಿರ್ಬೋದು, ಅಥವಾ ಶಾಲಾ ಕಾಲೇಜುಗಳ ದೇವಸ್ಥಾನ ಅಂತ ಹೇಳ್ತೀರಾ ನೀವು. ನಂಗೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಣ್ಣ? ನಾನು ನಮ್ಮ ಹಾಲೇಗುಳಿ ಶಾಲೆನ ದತ್ತು ತಗೊಂಡು ಒಂದೇ ಟೀಚರ್, 90 ಮಕ್ಕಳಿಗೆ ಒಂದೇ ಟೀಚರ್ ಇತ್ತು. ಆಗ ನನ್ನ ಕೈಲಾಗಿ 2 ಟೀಚರ್ನ 3 ವರ್ಷ ನಡೆಸಿಕೊಟ್ಟಿದ್ದೆ. ಹಾಗೆ ನಮ್ಮ ಶಿಕ್ಷಣ ಸಚಿವರಾದ ಕಿಮ್ಮಲ್ ಅವರ ಕೈಯಲ್ಲಿ ಗೌರವ ಶಿಕ್ಷಕರಿಗೆ ಕೊಟ್ಟಿದ್ದೆ. ಒಳ್ಳೆಯದು ಪಾಠ ನಡೆದೋಯ್ತು. ಅಲ್ಲಿ ಮಕ್ಕಳ ಸಾಹಿತ್ಯ ಸಮ್ಮೇಳನ, ತಾಲೂಕಿನ ಮಕ್ಕಳ ಸಾಹಿತ್ಯ ಸಮ್ಮೇಳನ ನಡೆಸಿಕೊಟ್ಟು ನನ್ನ ಸ್ವಂತ